ಇದು ಆದರ್ಶ ಗ್ರಾಮಕ್ಕೆ ಸೆಲೆಕ್ಟ್ ಆಗಿ ಅಲ್ಲ. ಬಟ್ ನನಗೂ ಶಾಕ್ ಆಗೋಯ್ತು. ಶಾಸ್ತ್ರದಲ್ಲಿ ಎಲ್ಲೋ ಹೇಳ್ತಾರೆ ಅಂತ ಹೇಳಿದ್ರೆ ಏನೋ ಗಮನ ತಂದು ನಮ್ಗೆ ಗೊತ್ತಿಲ್ಲಪ್ಪ. ಎಲ್ಲ ಈಗ ನೋಡಿ, ಈಗ ಹೃದಯಘಾತ ಅಂತೇಳಿ ಮೀಡಿಯಾದಲ್ಲಿ ಯಾರು ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸತ್ತಿರೋದು ನಮ್ಮ ಇವ್ರ ಪಕ್ಕನೇ ಇರೋದು, ಇವರೇ ಐವಿಟ್ನೆಸ್. ಅವ್ರನ್ನ ಟ್ರಾಕ್ ಆಕ್ಸಿಡೆಂಟ್ ಸತ್ತಿದ್ದಾರೆ. ಅದನ್ನು ನಾವೀಗ ಮೀಡಿಯಾದಲ್ಲಿ ಬಂತು ಅಂತೇಳಿ ಹೃದಯಘಾತ ಅಂತ ಬರ್ಕೊಂಡಿರೋ ಸಂಖ್ಯೆಗಳನ್ನು ನಾವು ಇದಾಗ್ತದೆ. ನಿಖರವಾದಂತ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಸರಿಸುಮಾರು 22 ಜನ ಸತ್ತಿದ್ದಾರೆ ಅದರಲ್ಲಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. 17 ಜನಕ್ಕೆ ಮಾಡ್ಲಿಕ್ಕಾಗಿಲ್ಲ. ಈಗ ನಾವು ಅನ್ಕೊಂಡಿದ್ವಿ 22 ಹೃದಯಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ. ನಿಖರವಾದ ಮಾಹಿತಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ. ಅವರು ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು. ಹೌದು. ಸೊ ಅದನ್ನ ನೋಡಿ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವು ಇದೇ ತರ ಆಗ್ತಾ ಇದ್ದಾರೆ. ಆದ್ರೆ ಮೊದಲು ಪ್ರಾರಂಭದಲ್ಲಿ ಸಾವುಗಳಾದಾಗ ಎಲ್ಲಾ ಮಾಧ್ಯಮದಲ್ಲೂ ಬಂತು, ಜನರಲ್ಲೂ ಒಂದು ನಂಬಿಕೆಯನ್ನು ಬಂದ್ಬಿಟ್ಟು ಈ ಆಂಟಿ ಕೋವಿಡ್ ಮೆಡಿಸಿನ್ ಏನಾಯ್ತು ಅದರಿಂದನೇ ಏನೋ ಆಗಿರ್ಬಹುದೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಚಾರ ಆಗೋಯ್ತು. ಈಗ ವರದಿಗಳು ಮೊನ್ನೆಯಿಂದ ಎಕ್ಸ್ಪರ್ಟ್ಸ್ ವರದಿಗಳು ಬೆಂಗಳೂರು ಹೇಳಿದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ರಚನೆ ಮಾಡಿದಂತ ಎಕ್ಸ್ಪರ್ಟ್ ಕಮಿಟಿ ಕೂಡ ಒಳ್ಳೆಯದು. ಅವರು ಕೊಟ್ಟಂತ ರಿಪೋರ್ಟ್ಸ್ ಎಲ್ಲ ಆಧಾರದ ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಸಾವುಗಳಿಗೆ ಏನೆಲ್ಲ ನಿಖರವಾದ ಕಾರಣ ಏನಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಿಖರವಾಗಿ